ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನಲ್ಲಿಕಾಯಿ ಹಸಿಮೆಣಸಿನ್ಕಾಯಿ ಹಾಕಿ ತೊಕ್ಕು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ವರ್ಷ ಇಟ್ಟರೂ ಏನೂ ಕೆಡೋದಿಲ್ಲ. ಇದು ನೋಡಿ, ಇವಾಗ ಸಾಮಗ್ರಿಗಳು ಅಂದರೆ ನಲ್ಲಿಕಾಯಿ ಒಂದು 10 ನಲ್ಲಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೆಂಪಾಗಿರೋದನ್ನು ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಅಂತ ಅದೊಂದು 7-8 ಇಟ್ಕೊಂಡಿದ್ದೀನಿ. 2 ನಿಂಬೆಹಣ್ಣು, ಒಂದು ಚೂರು ಹಸಿ ಶುಂಠಿ, ಉಪ್ಪು, ಅರಿಶಿನ, ಸಾಸಿವೆ ಮತ್ತು ಧನಿಯಾ, ಜೀರಿಗೆ, ಮೆಂತ್ಯ ಇದಿಷ್ಟನ್ನು ಒಂದೊಂದು ಸ್ಪೂನಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಸಾಸಿವೆ ಮಾತ್ರ ಒಗ್ಗರಣೆಗೂ ಸೇರಿಸಿ ಒಂಚೂರು ಜಾಸ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ನೀವು ಫಸ್ಟ್ ಕ್ಲಾಸ್ ಆಗಿರೋ ಅಂಥ ನಲ್ಲಿಕಾಯಿ ತೊಕ್ಕು ಆರೋಗ್ಯಕ್ಕೂ ಒಳ್ಳೆಯದು. ದಿನ ಮೊದಲನೇ ಅನ್ನಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಂಡು ತಿಂದರೆ ತುಂಬಾ ಜೀರ್ಣಕಾರಿ, ಅಸಿಡಿಟಿನೂ ಕಡಿಮೆ ಆಗುತ್ತೆ. ನೋಡಿದ್ರೆ ಇದನ್ನು ಮಾಡೋದು ಹೇಗೆ ಅಂದರೆ, ನಾನು ಹಿಂದಿನ ವೀಡಿಯೋದಲ್ಲಿ ಉಪ್ಪಿನಕಾಯಿ ತೋರಿಸಿದೆ ಅಲ್ವಾ, ಆವಾಗಲೇ ಮಾಡಿರೋದು. ಇದನ್ನು ಬಾಣಲಿಯಲ್ಲಿ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೆ. ಅದೇ ಬಾಣಲಿಯಲ್ಲಿ ನಾನು ಒಂಚೂರು ಎಣ್ಣೆ ಇಟ್ಬಿಟ್ಟು ಈ ಮೆಂತ್ಯ ಮತ್ತು ಜೀರಿಗೆ, ಧನಿಯಾ, ಸಾಸಿವೆ ಇದನ್ನೆಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಡ್ತೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಅದೇ ಬಾಣಲಿಯಲ್ಲೇ ಮಾಡ್ತಾಯಿರೋದು ನಾನು. ನೋಡಿ, ಇವಾಗ ಒಂದು ಸ್ವಲ್ಪ ಸಾಸಿವೆನ ಒಂಚೂರು ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದು 2 ಸ್ಪೂನಷ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಸಾಸಿವೆ ಮೊದಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಂತ್ಯ ಮತ್ತು ಧನಿಯಾ ಕಾಳು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಆಗೋ ಹಾಗೆ ಹುರ್ಕೊಳ್ತೀನಿ. ತುಂಬ ಸುಲಭ, ಬೇಗ ದಿಢೀರಂತ ರೆಡಿ ಆಗುತ್ತೆ. ಈ ಥರ ನಲ್ಲಿಕಾಯಿ ತೊಕ್ಕು ನಿಮ್ಗೆ ಹೇಗೆ ಬೇಕೋ ಹಾಗೆ ಸಿಗಲ್ಲ. ಖಾರ ಬೇಕಾ ಮತ್ತು ಹುಳಿ ಬೇಕಾ, ಯಾವ ಥರ ನೀವೇ ಮಾಡಿಕೊಂಡಾಗ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೋಬೋದು. ಹೊರಗಡೆಯಿಂದ ತಂದಾಗ ಅಯ್ಯೋ ನಂಗೆ ಅದು ಖಾರ ಇತ್ತು, ಸಪ್ಪಕ್ಕಿತ್ತು, ನಂಗೆ ಇಷ್ಟನೇ ಆಗಲಿಲ್ಲ, ಹಾಗೆ ಇಟ್ಟೆ, ಕೆಟ್ಟೆ ಹೋಗ್ಬಿಡ್ತು, ಹೀಗೆಲ್ಲ ಏನೂ ಇಲ್ಲ. ನೀವು ಮನೆಯಲ್ಲಿ ಸುಲಭವಾಗಿ 5 ನಿಮಿಷದಲ್ಲಿ ನೀವು ಇದನ್ನು ಸಾಮಗ್ರಿ ಹೊಂದಿಸ್ಕೊಂಡ್ರೆ ರೆಡಿ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಇವಾಗ ಇದಕ್ಕೆ ನಾನು ಈ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಹೀಗೆ ಹುರಿಯೋ ಥರ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಮಾತ್ರ ನೀವು ಇಟ್ಟಾಗ ಹಿಂಗೆ ಹಾಕ್ಕೊಳ್ಳಿ. ಎಣ್ಣೆ ನಿಮ್ಮಿಷ್ಟ, ಕೆಲವರು ಜಾಸ್ತಿ ಹಾಕ್ಕೋತಾರೆ, ಕೆಲವರು ಕಡಿಮೆನೂ ಹಾಕ್ಕೊಳ್ತಾರೆ. ನೋಡಿ, ಇದೇ ಇದಕ್ಕೆ ಇವಾಗ ನಾನು ಉಪ್ಪು ಹಾಕ್ಬಿಡ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಮೆಣಸಿನ್ಕಾಯಿ ಬೇಗ ಮೆತ್ತಗಾಗೋಗುತ್ತೆ, ಕೆಡೋದು ಇಲ್ಲ. ನೋಡಿ, ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಿಟ್ಕೊಂಡಿದ್ನಲ್ಲ, ನಲ್ಲಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಅದರ ಬಿಸಿಗೆ ಮೆತ್ತಗಾದರೆ ಸಾಕು. ಅದನ್ನು ಕೂಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಒಂಚೂರು ಸಾಕು. ಅದು ನಿಮ್ಗೆ ಜಾಸ್ತಿ ಬೇಕಂದರೆ, ಕಲರ್ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಎಲ್ಲರಿಗೂ ಇದು ಹಸಿಮೆಣಸಿನ್ಕಾಯಿ ಇಷ್ಟ ಆಗೋದ್ರಿಂದ ನಾನು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಅದೇ ಇದಕ್ಕೇ ಲಾಸ್ಟಲ್ಲಿ ನಾನು ಇಟ್ಕೊಂಡಿದ್ನಲ್ಲ, ಅದು ಕೂಡ ಒಂಚೂರು ಶುಂಠಿ, ಅದನ್ನು ಒಂದು ಬಾಣಲಿ ಬಿಸಿಗೇ ಮೆತ್ತಗಾಗ್ಬಿಡತ್ತೆ. ನಲ್ಲಿಕಾಯಿ ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ರೆಡಿ ಇದೆ. ಪಲ್ಯಗಳಿಗೆ ಬೇಕಾದರೆ ಅದಕ್ಕೆ ಕೂಡ ಒಂದು ಸ್ವಲ್ಪ ನೀವು ಹಾಕ್ಕೋಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಕೂಡ ತುಂಬ ಖುಷಿಯಾಗುತ್ತೆ. ನಮಸ್ಕಾರ. ನೋಡಿ, ನಲ್ಲಿಕಾಯ್ದಿದು ರೆಡಿ ಆಯಿತು. ಇದು ಆರ್ತಾ ಇದೆ ಅಲ್ವಾ, ಆವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನೀವು ಬೆಲ್ಲ ಅಥವಾ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಸ್ವೀಟ್ ಬಂದಾಗ ಅದೆಲ್ಲ ನಲ್ಲಿಕಾಯಿ ಒಗರೆಲ್ಲ ಇರುತ್ತಲ್ವ, ಅದೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ನೋಡಿ, ನಿಮಗೆ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಮಾಡೋದನ್ನು ಕೂಡ ನಾನು ತೋರಿಸ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ನೆಕ್ಸ್ಟ್ ವಿಡಿಯೋನ ಫಾಲೋ ಮಾಡ್ತಾಯಿರಿ, ಕೊನೆಯ ತನಕ ನೋಡ್ತಾಯಿರಿ. ನಮಸ್ಕಾರ.